ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲಿಗೆ ಯಾರು ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಮೆಂಬರ್ಶಿಪ್ ಇಷ್ಟ ಆದವರು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಜಾಯಿನ್ ಬಟನ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಅಮೌಂಟ್ ಸೆಟ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು, ಹಾಗೂ ಸಪೋರ್ಟ್ ಮಾಡ್ಬೋದು. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲರಿಗೂ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಬ್ಬ ಟೈಮಲ್ಲಾಗಲಿ, ಫಂಕ್ಷನ್ ಟೈಮಲ್ಲಾಗಲಿ, ಬರ್ಡೇ ಟೈಮಲ್ಲಾಗಲಿ, ಯಾವ ಟೈಮಲ್ಲಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ನಾನು ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ರುಚಿಯಾಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ, ಲೇಟ್ ಮಾಡೋದು ಬೇಡ. ಹೇಗೆ ಮಾಡೋದು, ಏನೇನು ಹಾಕೋದು, ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಮೊದಲಿಗೆ ನಾನು ನೀರಲ್ಲಿ ಅಕ್ಕಿ ನೆನೆ ಹಾಕೋತಿದ್ದೀನಿ. ನಾನು ಬಾಸುಮತಿ ರೈಸ್ ತಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ. ನೀವು ಯಾವುದಾದ್ರು ಮನೆಗೆ ಯಾವ್ದು ಅಕ್ಕಿ ಇರುತ್ತೆ ಆ ಅಕ್ಕಿ ಹಾಕ್ಕೊಂಡು ನೆನೆ ಹಾಕ್ಕೋಬೋದು. ಒಂದು 10 ನಿಮಿಷ, ಒಂದು 1/4 ಗಂಟೆ ರೆಡಿ ಆಗೋವರೆಗೂ ನೆನೆ ಹಾಕ್ಕೊಳ್ಳೋಣ ಇದು. ಆಮೇಲೆ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನೀರು ಹಾಕ್ಕೊಂಡು. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಇದಕ್ಕೆ. ಒಂದು ಸ್ಪೂನ್ ತುಪ್ಪ ಹಾಕ್ಕೋತೀನಿ. ನೆಕ್ಸ್ಟ್ ಇದು ಕಡುಬು ಅಂತಾರೆ, ಮತ್ತು ರೈಸ್ ಬಾಲ್ ಅಂತ ಹೇಳ್ತಾರೆ, ಮತ್ತು ಕರೋನಾ ಬಾಲ್ ಅಂತ ಹೇಳ್ತಾರೆ. ಸ್ವೀಟ್ ಇದು. ತುಪ್ಪ ಹಾಕಿದ್ದೀನಿ, ಇದು ಚೆನ್ನಾಗಿ ಕುದೀಲಿ ಇದು. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು. ಅದನ್ನು ನಾನು ಫುಲ್ ತರಿ ರುಬ್ಕೊಬರ್ತೀನಿ ನಾನು. ನೀವು ತುರ್ಕೊಂಡಾದರೂ ತೊಗೋಬೋದು. ನಾನು ತರಿ ರುಬ್ಕೊಬರ್ತೀನಿ. ನೀರು ಹಾಕ್ತೆ ರುಬ್ಕೊಬರ್ತೀನಿ. ನೋಡಿ, ನೀರು ಬಿಸಿಯಾಗಿದೆ. ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ ನಾನು. 2 ಬಟ್ಲು ಹಾಕ್ತಾಯಿದ್ದೀನಿ. ನೀವು ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದೆ ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದೆ ಜಾಸ್ತಿ ಮಾಡ್ಕೋಬೋದು. ನಾನು 2 ಬೌಲ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಮುದ್ದೆ ಥರ ನಾವು ಮಾಡ್ಕೋಬೇಕು ಇದನ್ನು, ಅಕ್ಕಿ ಹಸಿಟ್ಟನ್ನ. ಇದೇನು ಉಂಡೆ ಆಗಿರೋದಿಲ್ಲ, ಏನೂ ಆಗಲ್ಲ. ನೀವು ಚೆನ್ನಾಗಿ ನಾದಿದ್ರೆ ಉಂಡೆ ಎಲ್ಲ ಸರಿ ಹೋಗುತ್ತೆ. ಈ ಥರ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ಅಕ್ಕಿ ಹಸಿಟ್ಟು ಬೇಕು ಅನಿಸ್ತಾ ಇದೆ, ಅಕ್ಕಿ ಹಸಿಟ್ಟು ಹಾಕೋತೀನಿ. ಸ್ವಲ್ಪ ನೀರಿದೆ ನೋಡಿ, ಮುದ್ದೆ ಥರ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ. ಇನ್ನೂ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ತೀನಿ ನಾನು. ಈ ರೆಸಿಪಿಗೆ ಕೆಲಸ ಜಾಸ್ತಿ ಇರುತ್ತೆ, ತಾಳ್ಮೆ ಅಂತ ಇರಬೇಕು ಈ ರೆಸಿಪಿಗೆ. ತುಂಬ ಟೇಸ್ಟಾಗಿ ಬರುತ್ತೆ, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡಿ, ಬಾದಾಮು ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು. ಇದನ್ನು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಆದರೂ ತೊಗೋಬೋದು. ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ಕೋತೀನಿ ನಾನು. ಡ್ರೈ ಫ್ರೂಟ್ಸ್ ನಾವು ಚಿಕ್ಕದು ಕಟ್ ಮಾಡಿರ್ತೀವಲ್ಲ, ಅದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ತಕ್ಕೊಳ್ಳೋಣ. ನಿಮ್ಮ ಮನೆಗೆ ಪಿಸ್ತಾ ಆಗಲಿ ಏನೇ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಕೋಬೋದು ಇದಕ್ಕೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು. ನಾನು ತಕ್ಕೋತೀನಿ ಡ್ರೈ ಫ್ರೂಟ್ಸ್ನ. ಇದು ಒಂದು ಪ್ಲೇಟಲ್ಲಿ ತಕ್ಕೋತೀನಿ. ಇದು ನಾವು ಸ್ಟಫಿಂಗ್ ಮಾಡ್ಕೊಳಕ್ಕೆ ನಾನು ಮಾಡ್ಕೋತಾ ಇರೋದು ಇವಾಗ. ನಾನು ಒಳಗಡೆ ಸ್ಟಫಿಂಗ್ ಮಾಡ್ಕೊಳಕ್ಕೋಸ್ಕರ ನಾನು ಇವಾಗ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಬಟ್ಲಲ್ಲಿ ಒಂದು ಉಂಡೆ ತೊಗೊಂಡಿದ್ದೀನಿ ಬೆಲ್ಲ, ಅದನ್ನು ಪುಡಿ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನಾನು ಮಾಡೋ ಕ್ವಾಂಟಿಟಿಗೆ ನಾನು ಮಾಡ್ತಾಯಿದ್ದೀನಿ, ನೀವು ಕಮ್ಮಿ ಜಾಸ್ತಿ ಆದರೂ ಮಾಡ್ಕೋಬೋದು. ಬೆಲ್ಲ ಕರಗಕ್ಕೆ ನಾನು ನೀರೇನು ಯೂಸ್ ಮಾಡ್ತಾಯಿಲ್ಲ, ಹಾಗೆ ಸ್ಟೀಮಲ್ಲೇ ಕರಗುತ್ತೆ ಇದು. ತೆಂಗಿನಕಾಯಿ ಏನು ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಬೆಲ್ಲ ಇದ್ರ ಜೊತೆಗೆ ಕರಗುತ್ತೆ, ತೆಂಗಿನಕಾಯಿ ಜೊತೆಗೆ. ನಾನು ತುರ್ದಿ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ, ತಣ್ಣಗಾದ್ಮೇಲೆ ಗಟ್ಟಿಯಾಗೋಗುತ್ತೆ ಬೆಲ್ಲ, ಅದಕ್ಕೋಸ್ಕರ ನಾನು ತುರ್ದಿ ಹಾಕಿಲ್ಲ. ಮಿಕ್ಸಿ ಜಾರ್ಗೆ ಈ ಥರ
ಈ ಥರ ತರಿ ತರಿ ರುಬ್ಕೊಂಡು ಹಾಕೋತಾ ಇದ್ದೇನೆ. ತೆಂಗಿನಕಾಯಿ ಜೊತೆಗೆ ಚೆನ್ನಾಗಿ ಆ ಬೆಲ್ಲನೂ ಕರಗುತ್ತೆ ಇದು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡಿ. ಬೆಲ್ಲ ಎಲ್ಲ ಕರಗಿದೆ. ರವೆ ಹಾಕೋತಾ ಇದ್ದೀನಿ 3 ಸ್ಪೂನು, ಯಾಕಂದರೆ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗಬಾರ್ದು, ಸ್ಮೂತಾಗಿ ಬರಲಿ ಅಂತ ಹೇಳ್ಬಿಟ್ಟು ಇದು ಸ್ಟಫಿಂಗು 3 ಸ್ಪೂನ್ ರವೆ ಹಾಕೋತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ಲ ಅದು ಹಾಕೋತಾ ಇದ್ದೀನಿ. ನೀವು ಕಾಯಿ ಒಬ್ಬಟ್ಟಿಗಾಗಲಿ ಕಡುಬುಗಾಗಲಿ ಏನಾದ್ರು ಗಟ್ಟಿ ಅನಿಸಿದ್ರೆ ರವೆ 1-2 ಸ್ಪೂನ್ ಹಾಕ್ಕೊಳ್ಳಿ, ನಿಮಗೆ ಸ್ಮೂತಾಗಿ ಬರುತ್ತೆ ಹೂರ್ಣ ಎಲ್ಲನೂ. ನಾವು ಬೆಲ್ಲ ಹಾಕಿದ ಕಾರಣ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗಬಾರ್ದು ಅಂತ ಅದಕ್ಕೋಸ್ಕರ ನಾನು ರವೆ ಆ್ಯಡ್ ಮಾಡಿದ್ದೀನಿ 3 ಸ್ಪೂನು. ನೆಕ್ಸ್ಟ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ 1/4 ಟೀ ಸ್ಪೂನು. ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿರ್ತೀನಲ್ಲ ಅದು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗೆ ಮಾಡೋಕ್ಕೆ ಬಿಡಬೇಕಿದು. ನೀವು ನಾಟಿ ಬೆಲ್ಲ ಅದು ಯಾವುದಾದ್ರೂ ಬೆಲ್ಲ ಯೂಸ್ ಮಾಡ್ಬೋದು. ನೋಡಿ ನಾನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಇದನ್ನು, ಅದಕ್ಕೆ ನಾನು ನೀರು ಬಿಸಿಗೆ ಇಟ್ಕೊಂಡು ನಾನು ಸ್ಟೀಮ್ ಮಾಡ್ಕೋತೀನಿ ಇವಾಗ ಸ್ವಲ್ಪ ಹೊತ್ತು. ಅಕ್ಕಿ ಹಸಿಟ್ಟು ನಾವು ಏನು ಮಾಡ್ಕೊಂಡಿರ್ತೀವಿ ಅದನ್ನು ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಬಿಸಿ ಬಿಸಿ ಇದ್ದಂಗೆ ಸ್ವಲ್ಪ ಕೈಯಲ್ಲಿ ನೀರು ನೀರೆಲ್ಲ ಕೈ ಅಂಟ್ಕೊಂಡು ನೀವು ನಾದ್ಕೊಳ್ಳಿ ಇವಾಗಲೇ. ಇಲ್ಲಾಂದ್ರೆ ತಣ್ಣಗಾದ್ಮೇಲೆ ಅಂದರೆ ತುಂಬ ಗಟ್ಟಿಯಾಗೋಗುತ್ತೆ, ನಾದಕ್ಕಾಗಲ್ಲ. ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ನಾದ್ಕೊಳ್ಳಿ ಚೆನ್ನಾಗಿ. ನೀವೆಷ್ಟು ಚೆನ್ನಾಗಿ ನಾದ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಕಡುಬು ಆಗಲಿ ಕರ್ಜಿಕಾಯಿ ಆಗಲಿ ಏನೇ ಆಗಲಿ ಚೆನ್ನಾಗಿ ನಾದ್ಕೋಬೇಕು. ಫುಲ್ ಬಿಸಿ ಇದೆ, ಕೈಯೆಲ್ಲ ಸುಡ್ತಾ ಇದೆ ನೋಡಿ, ಕೈಯೆಲ್ಲ ಸುಡ್ತಾ ಇದೆ, ಫುಲ್ ಬಿಸಿ ಇದೆ. ತಣ್ಣೀರಲ್ಲಿ ಕೈ ಅದ್ದಿ ನಾನು ನಾದ್ಕೋತೀನಿ. ಚೆನ್ನಾಗಿ ನಾದ್ಕೋಬೇಕಿದು. ನೋಡಿ ಎಷ್ಟು ರೆಡ್ಡಗಾಗೋಯ್ತು ಅಂತ, ಕೈ ತುಂಬ ಬಿಸಿ ಇದೆ. ನಾವು ಬಾಸುಮತಿ ಅಕ್ಕಿ ನಾನು ನೆನೆ ಹಾಕ್ಕೊಂಡಿದ್ನಲ್ಲ ಅದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ. ನೀರೆಲ್ಲ ಸೋಸಿಬಿಟ್ಟು ಹಾಕ್ಕೊಳ್ಳಿ. ಬಾಸುಮತಿ ರೈಸು ತುಂಬ ಬೇಗ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಸುಮತಿ ರೈಸ್ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಾಸುಮತಿ ರೈಸ್ ಹಾಕೊಂಡ್ರೆ. ನೋಡಿ ಇದು ಇವಾಗ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ಉಂಡೆ ಮಾಡಿ ಅದು ಸ್ಟಫಿಂಗ್ ಮಾಡ್ಕೊಳ್ಳೋಣ ನಾವು. ನೀವು ಯಾವ ಸೈಜಲ್ಲಿ ಚಿಕ್ಕದಾದರೂ ಮಾಡ್ಕೋಬೋದು, ದೊಡ್ಡದಾದರೂ ಮಾಡ್ಕೋಬೋದು. ನಾನು ತುಂಬ ದಪ್ಪನೂ ಮಾಡ್ತಾಯಿಲ್ಲ, ತುಂಬ ಚಿಕ್ಕದು ಮಾಡ್ತಾಯಿಲ್ಲ, ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಕೈಯಲ್ಲೇ ಹಿಂಗೆ ಪ್ರೆಸ್ ಮಾಡಿದ್ರೆ ಅಗಲ ಆಗುತ್ತೆ. ಇದರೊಳಗಡೆ ಸ್ಟಫಿಂಗ್ ತುಂಬಿಟ್ಟು ಬಾಲ್ ಥರ ಮಾಡ್ಕೋಬೇಕಿದು. ನೀವು ಚೆನ್ನಾಗಿ ನಾದಿಲ್ಲ ಅಂತ ಹೇಳಿದ್ರೆ ಹೊಡೆದೋಗುತ್ತೆ, ಸೀಲ್ ಬಿಡೋ ಚಾನ್ಸಸ್ ಇರುತ್ತೆ. ಈ ಥರ ಅಕ್ಕಿ ಹಸಿಟ್ಟು ಈ ಥರ ರೌಂಡ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ನಾದ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹೀಗೆ ಮಾಡಿ ನಾನು ಉಂಡೆಗಳು ಮಾಡ್ತಾ ಇರ್ತೀನಿ. ನಿಮಗೆ ಕೈಗೆ ಅಂಟೋದು ಏನಾದರೂ ಆದರೆ ಹಸಿಟ್ಟು ಸ್ವಲ್ಪ ನೀರಲ್ಲಿ ಅದ್ದಿ ನೀವು ಈ ಥರ ಉಂಡೆ ಕಟ್ಕೊಳ್ಳಿ. ನೋಡಿ ಇವಾಗ ಪ್ರತಿಯೊಂದು ಉಂಡೆನೂ ಈ ಥರ ಮಾಡ್ಕೋತೀನಿ. ಇವಾಗ ನಾವು ಬಾಸುಮತಿ ರೈಸ್ ತಗೊಂಡಿದ್ನಲ್ಲ ಅದರಲ್ಲಿ ನಾವು ನೋಡಿ ಈ ಥರ ಮಾಡಬೇಕು.
ಇನ್ನೂ ಬಿಸಿ ಇದೆ ಉಂಡೆಗಳು. ಇದು ತುಂಬ ಬಿಸಿ ಇದೆ ನೋಡಿ. ಬಾಸುಮತಿ ರೈಸಲ್ಲಿ ಈ ಥರ ಅಕ್ಕಿಯಲ್ಲಿ ಈ ಥರ ಒಲ್ಡಾಡ್ಸ್ಕೋಬೇಕು. ನಾನು ಪ್ರತಿಯೊಂದು ಈ ಥರನೂ ಮಾಡ್ಕೊತೀನಿ ನಾನು. ನೀವು ಅಕ್ಕಿ ಹಾಕ್ಕೊಂಡು ಅಕ್ಕಿ ಬೇಡ ಅನ್ನೋರು ಹಾಗೆ ನೀವು ಸ್ಟೀಮಲ್ಲಿ ಬೇಯಿಸ್ಕೊಂಡು ತಿನ್ಬೋದು. ಈ ಥರ ಬಾಸುಮತಿ ರೈಸಲ್ಲಿ ಅಕ್ಕಿಯೆಲ್ಲ ಹಾಕ್ಕೊಂಡು ಒಂದ್ಸಲಿ ನೋಡಿ, ಟೇಸ್ಟ್ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಅಕ್ಕಿಯಲ್ಲೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ. ಸ್ಟೀಮಿಗೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಒಂದೊಂದು ಡ್ರಾಪ್ ತುಪ್ಪ ಹಾಕ್ಕೊಂಡು ಸ್ಟೀಮಿಗೆ ಇಟ್ಕೊಳ್ಳೋಣ. ನಾನು ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ಇಟ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದೇನು ಅಂಟಲ್ಲ, ತುಪ್ಪ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಇಡ್ಲಿ ಕುಕ್ಕರ್ಗೆ ಏನು ಅಂಟಲ್ಲ. ಸ್ಟೀಮ್ ಆದಮೇಲೆ ಚೆನ್ನಾಗಿ ಬರುತ್ತೆ ಇದು. ಒಂದೊಂದೇ ಇಟ್ಕೊಳ್ಳೋಣ. ನಾನು 10 ಮಿನಿಟ್ಸ್ 7 to 10 ಮಿನಿಟ್ಸ್ ಇಟ್ಕೋತೀನಿ ಇದು ಸ್ಟೀಮಲ್ಲಿ ನಾನು. ಒಂದು 7 to 10 ನಿಮಿಷವರೆಗೂ ಸ್ಟೀಮ್ ಮಾಡ್ಕೊತೀನಿ. ನೋಡಿ ಇವಾಗ ರೆಡಿಯಾಗಿದೆ. ನೋಡಿ ನೋಡೋಕ್ಕೆ ಕರೋನಾ ಥರನೇ ಕಾಣಿಸ್ತಾ ಇದೆಯಲ್ಲ, ಕರೋನಾದು ಇದು. ತುಂಬ ಅಂದರೆ ತುಂಬ ಟೇಸ್ಟಾಗಿದೆ, ತುಂಬ ರುಚಿ ಕೂಡ ಇದು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ನ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ತಿಳಿಸಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ನಾನು ನಿಮಗೆ ಬಿಸಿ ಬಿಸಿ ಕಡುಬು ರೈಸ್ ಬಾಲ್ ರೆಡಿಯಾಗಿದೆ. ಇದರೊಳಗಡೆ ನೀವು ಡ್ರೈ ಫ್ರೂಟ್ಸ್ ಇನ್ನೂ ಹಾಕ್ಕೊಂಡು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತಿನ್ನೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಥ್ಯಾಂಕ್ ಯು. ಹೇಗಿತ್ತು ಅಂತ ಹೇಳ್ಬಿಟ್ಟಿಲ್ಲ ಕಮೆಂಟಲ್ಲಿ ತಿಳಿಸಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಪ್ಲೀಸ್. ನಿಮ್ಮ ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ. ಮುಂದೆ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಧನ್ಯವಾದಗಳು.